ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾದರೂ ನೋಡ್ತಾ ಇದ್ದೀರಾ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಎಲ್ಲ ಒಂದು ಅಭ್ಯರ್ಥಿಗಳು ಈ ಒಂದು ಫಿಸಿಕಲ್ ಬಗ್ಗೆ ಕಾಯ್ತಾ ಇದ್ದೀರಿ ಸ್ನೇಹಿತರೆ. ಇಲ್ಲಿ ಯಾವುದೇ ಒಂದು ಅಪ್ಡೇಟ್ ಬರದೇ ಇರುವ ಕಾರಣಕ್ಕಾಗಿ ನಾನು ನಿನ್ನೆ ವಿಡಿಯೋವನ್ನು ಹಾಕಿಲ್ಲ ಸ್ನೇಹಿತರೆ. ಓಕೆ, ಈ ಒಂದು KPTCL ಕಡೆಯಿಂದ ನಿನ್ನೆ ನಾನು ಸುಮಾರು ಎಲ್ಲ ಎಸ್ಕಾಮ್ಗಳಿಗೂ ಸಹ ಕಾಲ್ ಮಾಡಿದೆ. ಎಸ್ಕಾಮಿಗೂ ಮಾಡಿದೆ, ಜೆಸ್ಕಾಮಿಗೂ ಮಾಡಿದ್ದೀನಿ ಮತ್ತು ಮೆಸ್ಕಾಮಿಗೂ ಮಾಡಿದ್ದೀನಿ. ಅವ್ರು ಯಾರೂ ಸಹ ಕಾಲ್ ರಿಸೀವನ್ನು ಮಾಡಿಲ್ಲ ಸ್ನೇಹಿತರೆ. ಬೆಸ್ಕಾಮ್ ಅವರಿಗೆ ಕಾಲ್ ಮಾಡಿದಾಗ ಅದು ನಿನ್ನೆ ಅಲ್ಲ ಮೊನ್ನೆ ಮಾಡಿದ್ದೆ, ಅದ್ರ ಬಗ್ಗೆ ವಿಡಿಯೋ ಸಹ ಮಾಡಿ ಹಾಕಿದ್ದೇನೆ. ಓಕೆ, ಬಟ್ ಇಲ್ಲಿ ಯಾಕೆ ಇಷ್ಟು ಡಿಲೇ ಆಗ್ತಾಯಿದೆ ಮತ್ತು ಯಾವಾಗ ಇರ್ಬೋದು ಫಿಸಿಕಲ್ ಎಂಬುದನ್ನು ನಾನು ಇಲ್ಲಿ ಹೇಳ್ತೀನಿ. ಬೆಸ್ಕಾಮ್ದು ಹೇಳಿದೆ ನಾನು 15 ಒಳಗಡೆ ಬರ್ಬೋದು, ಇಲ್ಲ 20 ಒಳಗಡೆ 100% ಬರುವಂತಹ ಸಾಧ್ಯತೆ ಇದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಹೇಳ್ತೀನಿ ಅಂತ ಹೇಳಿದೆ ಸ್ನೇಹಿತರೆ. ಓಕೆ, ಅದೇ ರೀತಿಯಾಗಿ ಈ ಒಂದು ಉಳಿದಂಥ ಎಲ್ಲ ಒಂದು ಎಸ್ಕಾಮ್ಗಳ ಒಂದು ಫಿಸಿಕಲ್ನ ಎಕ್ಸ್ಪೆಕ್ಟೆಡ್ ಡೇಟ್ ಹೇಳ್ತೀನಿ ಸ್ನೇಹಿತರೆ ಇವತ್ತು. ಓಕೆ, ನೀವು ಅಲ್ಲಿವರೆಗೂ ಕಾಯ್ತಾ ಇರ್ರಿ. ಅಲ್ಲಿವರೆಗೂ ಯಾರೂ ಸಹ ಮೆಸೇಜನ್ನು ಮಾಡಿಬಿಡ್ರಿ. ನಾವೊಂದು ಡೇಟ್ ಹೇಳ್ತೀನಿ, ಆ ಡೇಟ್ ಒಳಗಡೆ ಬರದೇ ಇದ್ದಲ್ಲಿ ಅಥವಾ ಆ ಡೇಟ್ನಲ್ಲಿ ಬರದೇ ಇದ್ದಲ್ಲಿ ನಾನು ನಿಮ್ಗೆ ಮತ್ತೆ ಅಪ್ಡೇಟನ್ನು ನೀಡ್ತೀನಿ. ಓಕೆ, ಅದಕ್ಕಿಂತ ಮೊದಲು ಯಾವುದೇ ಅಪ್ಡೇಟನ್ನು ನೀಡೋದಿಲ್ಲ. ಏನಾದರೂ ಅಪ್ಡೇಟ್ ಬಂತು ಅಂತಂದರೆ 100% ಮತ್ತೆ ವಿಡಿಯೋನ ಮಾಡ್ತೀನಿ. ಓಕೆ ಸ್ನೇಹಿತರೆ, ಯಾಕೆಂತಂದರೆ ನೀವು ಸರಿಸುಮಾರು ಎಲ್ಲ ಒಂದು ಅಭ್ಯರ್ಥಿಗಳು ಸಹ ಈ ಒಂದು ಫಿಸಿಕಲ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಅದು ಗೊತ್ತಾಗ್ತಾ ಇದೆ. ಬಟ್ ಅದು ನಮ್ಮ ಯಾರ ಕೈಯಲ್ಲೂ ಸಹ ಇಲ್ಲ. ಅದು ಹೇಳಿರುವಂಥದ್ದು ಈ ಒಂದು ಅಧಿಕಾರಿಗಳೇ, ಅಂದರೆ ಏನು ಬೆಸ್ಕಾಮ್ ಅವರು ಯಾವ ನಿಗಮಗಳಿರುತ್ತೋ ಆಯಾ ನಿಗಮದವರೇ ಫಿಸಿಕಲ್ ಡೇಟ್ನ ಅನೌನ್ಸ್ ಮಾಡಬೇಕಾಗ್ತದೆ. ಇಲ್ಲಿ ಬೇರೆ ಒಂದು KPTCL ಆಗಿರ್ಬೋದು, ಇದಕ್ಕೆ ಯಾರು ಸಹ KPTCL ಅವ್ರದ್ದು ಬಿಡುಗಡೆ ಮಾಡಿದರು, ಫಿಸಿಕಲ್ನ ಸಹ ಸ್ಟಾರ್ಟ್ ಮಾಡಿದರು, ಮುಕ್ತಾಯದ ಅಂಥದ್ದಕ್ಕೂ ಸಹ ಬಂತು. ಈಗ ಅದೇ ರೀತಿಯಾಗಿ ಚೆಸ್ಕಾಮ್ ಅವರು ಸಹ ಮಾಡಿದ್ದಾರೆ, ಚೆಸ್ಕಾಮ್ ಅವ್ರದ್ದು ಸಹ ಮುಗೀತದೆ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಬೇರೆ ಎಲ್ಲ ಉಳಿದಂತಹ ಒಂದು ನಿಗಮಗಳ ಒಂದು ಫಿಸಿಕಲ್. ಇಲ್ಲಿ ಏನು ಮಾಡ್ತಾರಪ್ಪ ಅಂತ ಸ್ನೇಹಿತರೆ ಅಂತಂದರೆ, ಸರಿಸುಮಾರು ನಮ್ಮ ಒಂದು ಎಕ್ಸ್ಪೆಕ್ಟ್ ಪ್ರಕಾರ ಒಂದು ನಿಗಮದ ಫಿಸಿಕಲ್ ನಡೀತಾ ಇದ್ದರೆ ಆ ಒಂದು ನಿಗಮದ ಫಿಸಿಕಲ್ ಮುಗಿದ ನಂತರವೇ ಇನ್ನೊಂದು ನಿಗಮದ ಫಿಸಿಕಲ್ನ ಆರಂಭ ಮಾಡುವಂತಹ ಸಾಧ್ಯತೆ ಇರ್ತದೆ. ಅಂದರೆ ಎರಡೂ ಒಂದೇ ನಿಗಮದವರು ಎರಡೂ ಕಡೆ ಒಂದು ಫಿಸಿಕಲ್ನ ಮಾಡೋದಿಲ್ಲ. ಓಕೆ, ಆ ಒಂದು ನಿಟ್ಟಿನಲ್ಲೂ ಸಹ ಈ ಒಂದು ಫಿಸಿಕಲ್ಲು ನಡೀತಾ ಹೋಗ್ತದೆ. ಇನ್ನು ಇದುವರೆಗೂ ಸಹ ಬೇರೆ ಅಪ್ಡೇಟ್ ಯಾಕೆ ಬಂದಿಲ್ಲ ಅಂತಂದರೆ ಇನ್ನೊಂದು ಕಾರಣ ಇರಬಹುದು. ಏನಪ್ಪ ಅಂತಂದರೆ ಅದು KPTCL ಫಿಸಿಕಲ್. ಓಕೆ, KPTCL ಫಿಸಿಕಲ್ ಯಾಕೆ ಇದಕ್ಕೆ ರಿಲೇಟ್ ಆಗ್ತದೆ ಅಂತಂದರೆ, KPTCLಗೆ ಎಲ್ಲ ಒಂದು ಅಭ್ಯರ್ಥಿಗಳು ಸಹ ಅಪ್ಲೈನ ಮಾಡ್ತಾರೆ. ಈ ಒಂದು KPTCLಗೆ ಎಲ್ಲ ಒಂದು ಅಭ್ಯರ್ಥಿಗಳು ಅಂದರೆ ಜಾಸ್ತಿ ಜನ ಈ ಒಂದು KPTCLಗೆ ಅಪ್ಲೈ ಮಾಡಿರ್ತಾರೆ. ಮತ್ತು ಇಲ್ಲಿ ಕರ್ನಾಟಕದಾದ್ಯಂತ 2-3 ಫಿಸಿಕಲ್ ಸೆಂಟರ್ಗಳು ಸಹ ಇವೆ. ಅಲ್ಲಿ ಫಿಸಿಕಲ್ ನಡೆಸೋದಕ್ಕೆ ಜಾಸ್ತಿ ಜನ ಸಹ ಬೇಕಾಗ್ತಾರೆ. ಆ ಒಂದು ಕಾರಣಕ್ಕಾಗಿ ಈ ಒಂದು KPTCL ಫಿಸಿಕಲ್ ಮುಗಿದ ನಂತರ ನಿಮ್ಮ ಒಂದು ಈ ಉಳಿದಂತಹ ಎಸ್ಕಾಮ್ಗಳ ಫಿಸಿಕಲ್ನ ಆರಂಭ ಮಾಡುವಂತಹ ಸಾಧ್ಯತೆ ಇರ್ತದೆ. KPTCL ಫಿಸಿಕಲ್ ಸಹ ಮುಗಿತಾ ಬಂತು. ಈಗ ನೆಕ್ಸ್ಟು ನಿಮಗೆ ಯಾವಾಗ ಈ ಒಂದು ಫಿಸಿಕಲ್ ಅಪ್ಡೇಟ್ ಬರ್ತದೆ ಅಂತಂದರೆ, ಸರಿಸುಮಾರು ನನ್ನ ಎಕ್ಸ್ಪೆಕ್ಟ್ ಪ್ರಕಾರ ಮೇ 10ರಿಂದ ಈಗ ಏನು ಮೇ 12ರವರೆಗೆ ಇದೆಯೋ ಇಲ್ಲಿ ಅಪ್ಡೇಟ್ ಬರುವಂಥದ್ದು ಕಡಿಮೆ. ಯಾಕೆ ಅಂತಂದರೆ ಈಗಾಗಲೇ ಮೇ 12ಕ್ಕೆ ಚೆಸ್ಕಾಮ್ದು ಫಿಸಿಕಲ್ ಡೇಟು ಬಂದಿದೆ, ಆಲ್ ಟಿಕೆಟು ಸಹ ಎಲ್ಲರಿಗೂ ಡೌನ್ಲೋಡ್ ಆಗಿದೆ. ಈಗ ಏನು ಇದ್ದರೂ ಅಪ್ಡೇಟ್ ನಿಮಗೆ ಮೇ 16 ಅಂದರೆ ಫಿಸಿಕಲ್ ಡೇಟ್ ಬರ್ಬೋದು, ಬಟ್ ಫಿಸಿಕಲ್ ಆರಂಭ ಆಗುವಂಥದ್ದು ಮೇ 16ರ ನಂತರವೇ. ಮೇ 16ರ ನಂತರವೇ ನಿಮ್ಮ ಒಂದು ಫಿಸಿಕಲ್ ಆರಂಭ ಆಗುವಂಥ ಸಾಧ್ಯತೆ ಇರ್ತದೆ. ಮೇ 16ರ ನಂತರ ಎಲ್ಲ ಎಸ್ಕಾಮ್ಗಳು, ಎಕ್ಸಾಂಪಲು ಜೆಸ್ಕಾಮ್ ಆಗಿರ್ಬೋದು, ಮೆಸ್ಕಾಮ್, ಅದೇ ರೀತಿಯಾಗಿ ಹೆಸ್ಕಾಮ್ ಮತ್ತು ಬೆಸ್ಕಾಮ್, ಈ ಎಲ್ಲ ನಿಗಮಗಳದ್ದು ಒಂದೇ ಸಾರಿ ಫಿಸಿಕಲ್ನ ಮಾಡ್ತಾರಾ? ಅದು ಮಾಡೋದಿಲ್ಲ ಸ್ನೇಹಿತರೆ. ಓಕೆ, ಇಲ್ಲಿ ಈ 3 ಒಂದೇ ಬಾರಿ ಮಾಡಿದರು, ಬಟ್ ಜೆಸ್ಕಾಮು ಉಳಿದಂಥ 3 ಏನು ಹೆಸ್ಕಾಮು, ಮೆಸ್ಕಾಮು, ಜೆಸ್ಕಾಮ್ ಇವೆ, ಇವು ಒಂದೇ ಬಾರಿ ಮಾಡೋದಿಲ್ಲ. ಯಾಕಂತಂದರೆ HK ಅಭ್ಯರ್ಥಿ ಜೆಸ್ಕಾಮ್ಗೂ ಅಪ್ಲೈ ಮಾಡಿರ್ತಾನೆ ಮತ್ತು ಈ ಒಂದು ಬೆಸ್ಕಾಮು, ಮೆಸ್ಕಾಮು, ಜೆಸ್ಕಾಮ್ಗೂ ಅಪ್ಲೈ ಮಾಡಿರ್ತಾನೆ. ಇಲ್ಲಿ ಬೆಸ್ಕಾಮ್ದು ವಿಳಂಬ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಬೆಸ್ಕಾಮಲ್ಲಿ HK ಅಭ್ಯರ್ಥಿಗಳು ಇದ್ದಾರೆ, ನಾನ್ HK ಅಭ್ಯರ್ಥಿಗಳು ಸಹ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಡಿಲೇ ಆಗ್ತಾ ಇದೆ. ಈಗ ಬೆಸ್ಕಾಮ್ದು ಫಿಸಿಕಲ್ ಮಾಡಬೇಕು ಅಂತಂತಂದರೆ ಕೇವಲ ಅವರು ಬೆಂಗಳೂರು ಮಾತ್ರ ಸೆಂಟರ್ ಕೊಡೋಕ್ಕೆ ಬರೋದಿಲ್ಲ.
ಯಾಕಂತಂದರೆ ಇದು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೂ ಸಹ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಈ ಒಂದು ಬೆಸ್ಕಾಮಲ್ಲಿ ಅಪ್ಲೈ ಮಾಡೋದಕ್ಕೆ. ಹಾಗಾಗಿ ಆ ಒಂದು ಅಭ್ಯರ್ಥಿಗಳಿಗೆ ಒಂದು ಫಿಸಿಕಲ್ನ ನಡೆಸಬೇಕು ಅಂತಂದರೆ ಒಂದು ಕಲ್ಯಾಣ ಕರ್ನಾಟಕದ ಒಂದು ಜಿಲ್ಲೆಗಳಲ್ಲಿ ಒಂದು ಸೆಂಟರ್ನ ಕೊಡ್ಬೋದು. ಓಕೆ, ಕೊಡಬೇಕಾಗ್ತದೆ. ಯಾಕಂತಂದರೆ ಅಲ್ಲಿ ಅಭ್ಯರ್ಥಿಗಳು ಸಹ ಅಪ್ಲೈ ಮಾಡಿದ್ದಾರೆ. ಇನ್ನು ಉಳಿದಂಥ ಒಂದು ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ 1 ಅಥವಾ 2 ಸೆಂಟರ್ ಇರ್ಬೋದು. ಯಾಕಂತಂದರೆ ಬೆಸ್ಕಾಮಲ್ಲಿ ಜಾಸ್ತಿ ಜನ ಅಪ್ಲೈ ಮಾಡಿರುವಂಥ ಒಂದು ಏನು ನಿಗಮ ಇದೆ ಅಂತಂದರೆ ಅದು ಬೆಸ್ಕಾಮು. ಅದೇ ರೀತಿಯಾಗಿ ಜಾಸ್ತಿ ವೇಕೆನ್ಸಿ ಇರುವಂಥದ್ದು ಸಹ ಬೆಸ್ಕಾಮೇ. ಓಕೆ, ಅತಿ ಹೆಚ್ಚು ವೇಕೆನ್ಸಿಗಳಿರುವಂಥದ್ದು ಸಹ ಈ ಒಂದು ಬೆಸ್ಕಾಮಲ್ಲಿಯೇ. ಆ ಒಂದು ಕಾರಣಕ್ಕಾಗಿ ಬೆಸ್ಕಾಮಲ್ಲಿ ನಿಮಗೆ ಸ್ವಲ್ಪ ಡಿಲೇ ಆಗ್ತಾಯಿದೆ. ಇದು ಜಾಸ್ತಿ ಜನನೂ ಇರ್ತಾರೆ, ಜಾಸ್ತಿ ವೇಕೆನ್ಸಿ ಸಹ ಇವೆ. ಆ ಒಂದು ಕಾರಣಕ್ಕಾಗಿ ಬೆಸ್ಕಾಮ್ದು ಸರಿಸುಮಾರು ನಾನು ಮೊದಲೇ ಹೇಳಿದಂತೆ ಅವರು ಕಾಲ್ ಮಾಡಿದಾಗ ಏನಂದರು ನಮಗಿನ್ನೂ ಅಪ್ಡೇಟ್ ಬಂದಿಲ್ಲ ಅಂತ ಹೇಳಿದರು. ಓಕೆ, ಇದು ಅಪ್ಡೇಟು ವೆಬ್ಸೈಟ್ಗಳಲ್ಲಿ ಬರ್ತಾ ಇಲ್ಲ ಸ್ನೇಹಿತರೆ. ನೀವು ಇಂಥ ನೋಡ್ಬೋದು, ಚೆಸ್ಕಾಮ್ ಆಗಲಿ KPTCL ಆಗಲಿ ವೆಬ್ಸೈಟಲ್ಲಿ ಅವ್ರು ಬಿಟ್ಟಿಲ್ಲ. ಅವ್ರು ಬಿಟ್ಟಿರುವಂಥದ್ದು ಕೇವಲ ಪತ್ರಿಕಾ ಪ್ರಕಟಣೆಗಳ ಮೂಲಕ ಮತ್ತು ಆಫ್ಲೈನ್ ಮೂಲಕ ನಮಗೆ ಗೊತ್ತಾಗಿರುವಂಥದ್ದು. ಆ ಒಂದು ಕಾರಣಕ್ಕಾಗಿ ಇವುಗಳು ಸಹ ಬರ್ತವೆ, ಬಟ್ ಬೇಗನೆ ಬೆಳಕಿಗೆ ಬರೋದಿಲ್ಲ. ಅಂದರೆ ಬೇಗನೆ ಎಲ್ಲರಿಗೂ ಸ್ಪ್ರೆಡ್ ಆಗಲ್ಲ ವಿಷಯ. ಇವರು ಆಫ್ಲೈನ್ ಮೂಲಕ ಮಾತ್ರ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದರೆ ನಮ್ಮ ಆನ್ಲೈನು ಅಥವಾ ಇಲ್ಲಿ ಎಲ್ಲರಿಗೂ ನಿಮಗೆ ತಿಳಿಯೋದಕ್ಕೆ 1-2 ರಿಂದ 3 ದಿನ ಹಿಡಿತದೆ. KPTCLದು 3 ರಿಂದ 4 ದಿನ ಆದ ನಂತರ ನಮ್ಮೆಲ್ಲರಿಗೂ ಗೊತ್ತಾಯಿತು ಫಿಸಿಕಲ್ ಡೇಟ್ ಬಗ್ಗೆ. ಅದೇ ರೀತಿಯಾಗಿ ಚೆಸ್ಕಾಮ್ದು ಸಹ 2 ದಿನ ಬೇಕಾಯಿತು ಫಿಸಿಕಲ್ ಡೇಟ್ ಬಿಟ್ಟ ನಂತರ. ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಡಿಲೇ, ಅಂದರೆ ನಮ್ಗೆ ಬಿಟ್ಟ ನಂತರ ತಕ್ಷಣವೇ ಗೊತ್ತಾಗೋದಿಲ್ಲ. ಈ ಒಂದು ಬೆಸ್ಕಾಮ್ ಫಿಸಿಕಲ್ ಡೇಟ್ ಬಂದುಬಿಟ್ಟು ಸರಿಸುಮಾರು ನಾನು ಹೇಳಿದಂತೆ 16 ರಿಂದ 20 ಮಧ್ಯೆ ಫಿಸಿಕಲ್ ಡೇಟು ಬರುವಂತಹ ಸಾಧ್ಯತೆ ಇರ್ತದೆ. ಫಿಸಿಕಲ್ಲು ಈ ಒಂದು ಮೇ ತಿಂಗಳ 25 ಒಳಗೆ ಸ್ಟಾರ್ಟ್ ಸಹ ಆಗುವಂಥ ಸಾಧ್ಯತೆ 100% ಇದೆ ಸ್ನೇಹಿತರೆ. 100% ಇದೆ. ಮೇ 25 ಒಳಗಡೆ ನಿಮ್ಮ ಫಿಸಿಕಲ್ಲು ಆರಂಭ ಆಗುವಂಥದ್ದು. ಮೇ 16 ರಿಂದ 20 ನಿಮ್ಮ ಒಂದು ಫಿಸಿಕಲ್ಲು ಡೇಟು ಬರುವಂಥ ಸಾಧ್ಯತೆ ಇರ್ತದೆ. ಮೇ 25 ಒಳಗಡೆ ನಿಮ್ಮ ಒಂದು ಫಿಸಿಕಲ್ಲು ಸಹ ಆರಂಭ ಆಗುವಂಥ ಸಾಧ್ಯತೆ ಇರುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಚೆಸ್ಕಾಮ್ ಈಗಾಗಲೇ ಆರಂಭ ಆಗಿದೆ. ಹೆಸ್ಕಾಮ್ ಸಹ ಈ ಒಂದು ಮೇ 15 ಒಳಗಡೆ ಅಪ್ಡೇಟ್ ಬರುವಂಥ ಸಾಧ್ಯತೆ ಇದೆ. ಬರದಿದ್ದ ಪಕ್ಷದಲ್ಲಿ ಮೇ 20. ಯಾಕಂತಂದರೆ ಇಲ್ಲಿ ಚೆಸ್ಕಾಮ್ ಒಂದು ಫಿಸಿಕಲ್ ಅಪ್ಡೇಟ್ ನಡೀತಾ ಇದೆ. ಬಟ್ ಈ ಒಂದಕ್ಕೊಂದು ನಿಗಮಗಳು ಯಾವುದೇ ಸಂಬಂಧ ಇಲ್ಲ ಫಿಸಿಕಲ್ಗೆ. ಬಟ್ ಈ ಎಲ್ಲ ಒಂದು ನಿಗಮಗಳು ಫಿಸಿಕಲ್ ನಡೆಸುವಂಥದ್ದು ಅದು KPTCL. ಆ KPTCL ಅವರು ಹೇಳಿದ ಅವರೇ ಈ ಒಂದು ಫಿಸಿಕಲ್ ಡೇಟ್ಸ್ ಆಗಿರ್ಬೋದು, ಫಿಸಿಕಲ್ನ ಒಂದು ಹಾಲ್ ಟಿಕೆಟನ್ನು ಆಗಿರ್ಬೋದು, ಎಲ್ಲ ಒಂದು ಜನ್ರೇಟ್ ಮಾಡುವಂಥದ್ದು, ಬಿಡುಗಡೆ ಮಾಡುವಂಥದ್ದು KPTCL ಮಾತ್ರ ಮಾಡ್ತದೆ. ಆ ಒಂದು ಕಾರಣಕ್ಕಾಗಿ KPTCL ಅವರು ಯಾವಾಗ ಡೇಟನ್ನು ಹೊರಡಿಸ್ತಾರೋ ಅವಾಗೆ ಎಲ್ಲ ಅಭ್ಯರ್ಥಿಗಳಿಗೂ ಸಹ ಈ ಒಂದು ಫಿಸಿಕಲ್ ಡೇಟು ಗೊತ್ತಾಗ್ತದೆ. ಆ ಒಂದು ಕಾರಣಕ್ಕಾಗಿ ಹೆಸ್ಕಾಮ್ನ ಒಂದು ಫಿಸಿಕಲ್ ಡೇಟು ಸಹ ಮೇ 20 ಒಳಗಡೆ ಬರುವಂಥ ಸಾಧ್ಯತೆ ಇರ್ತದೆ. ಇಲ್ಲ ಮೇ 15 ಒಳಗಡೆ, ನಾನು ಹೇಳಿದ್ನಲ್ಲ ಮೊದಲೇ, ಮೇ 15 ಒಳಗಡೆ ಎಲ್ಲ ಒಂದು ಫಿಸಿಕಲ್ ಡೇಟ್ಸು ಬಿಡುಗಡೆ ಆಗ್ತವೆ ಸ್ನೇಹಿತರೆ. ವೇಟ್ ಮಾಡಿರಿ ಅಂತ. ಈಗಾಗಲೇ 2 ಬಿಡುಗಡೆ ಆಗಿವೆ, ಇನ್ನೂ 5 ದಿನಗಳ ಕಾಲ ಇದೆ. ಎಲ್ಲರೂ ವೇಟ್ ಮಾಡೋಣ. ಬರದೇ ಹೋದ ಪಕ್ಷದಲ್ಲಿ ಮೇ 20 ಸಹ ವೇಟ್ ಮಾಡೋಣ. ಅಲ್ಲಿಯೂ ಬರಲಿಲ್ಲ ಅಂತಂದರೆ ನಾನು 100% ಮತ್ತೆ ಕಾಲ್ ಮಾಡ್ತೀನಿ. ಆವಾಗ ಮತ್ತೆ ನಾನು ಅಪ್ಡೇಟನ್ನು ನೀಡ್ತೀನಿ. ಅಪ್ಡೇಟು ಬಂದೇ ಬರ್ತದೆ, ನೀವೆಲ್ಲರೂ ವೇಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಚೆಸ್ಕಾಮ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ವೇಟ್ ಮಾಡ್ತಿರುವಂತಹ ಮತ್ತೊಂದು ಒಂದು ನಿಗಮ ಅಂತಂದರೆ ಅದು ಚೆಸ್ಕಾಮ್ ಆಗಿರ್ಬೋದು. ಬೆಸ್ಕಾಮ್ ಅತಿ ಹೆಚ್ಚು ಜನ ವೇಟ್ ಮಾಡ್ತಿರುವಂಥದ್ದು ಬೆಸ್ಕಾಮು ಅತಿ ಬೇಗನೆ ನಡೀತದೆ. ಮೇ 20 ಒಳಗಡೆ ನಿಮ್ಮ ಫಿಸಿಕಲ್ ಅಪ್ಡೇಟ್ ಬರ್ತದೆ. ವೇಟ್ ಮಾಡಿರಿ, ನೋಡಿರಿ. ಓಕೆ, ಚೆಸ್ಕಾಮ್ದು ಸಹ ಮೇ 15 ರಿಂದ 20 ಒಳಗಡೆ. ಎಲ್ಲ ಫಿಸಿಕಲ್ಲು ಮೇ 20 ಅಥವಾ ಮೇ 15, ಮೇ 15 ರಿಂದ 20 ಒಳಗಡೆ, ಮೇ 15 ರಿಂದ 20 ಒಳಗಡೆ ಈ ಎಲ್ಲ ಏನು ಈಗ ಇನ್ನೂ ಬಂದಿಲ್ಲ ಫಿಸಿಕಲ್ಲು, ಮೆಸ್ಕಾಮು, ಚೆಸ್ಕಾಮು, ಬೆಸ್ಕಾಮು, ಹೆಸ್ಕಾಮು 4 ಇದ್ದಾವೆ. 4ದು ಸಹ ಆರಂಭ ಆಗ್ತವೆ, ಬರ್ತದೆ ಡೇಟ್ ಸಹ ನೀವು ನೋಡ್ಬೋದು. ಅಲ್ಲಿವರೆಗೂ ವೇಟ್ ಮಾಡೋಣ ಸ್ನೇಹಿತರೆ. ಈ ಕಾಲು ನಾನು ಬೇಕಿದ್ರೆ ನಂಬರ್ಸ್ ಕೊಡ್ತೀನಿ, ನೀವು ಸಹ ಅವರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ಓಕೆ, ಅವ್ರು ರಿಸೀವ್ ಮಾಡಿದರೆ ನೀವು ಸಹ ಕೇಳಿರಿ, ಅದ್ರ ಬಗ್ಗೆ ಏನು ಅಪ್ಡೇಟ್ ಸಿಕ್ಕಿತ್ತು ಎಂಬುದನ್ನು ನಮ್ಮೊಂದಿಗೆ ಹಂಚ್ಕೊಳ್ರಿ. ಓಕೆ, ನಾನು ಟ್ರೈ ಮಾಡ್ತಿದ್ದೀನಿ, ಬಟ್ ಇದುವರೆಗಾದರೂ ಸಹ ಯಾವುದೇ ಒಂದು ನಿಗಮ ಕಾಲ್ ರಿಸೀವ್ ಮಾಡಿಲ್ಲ. ಬೆಸ್ಕಾಮ್ ಮಾತ್ರ ಎನಿ ಟೈಮ್ ಬೆಸ್ಕಾಮ್ ಅವರು ಮಾತ್ರ ಕಾಲನ್ನು ರಿಸೀವ್ ಮಾಡ್ತಾಯಿದ್ರು, ಅವ್ರು ಹೇಳಿದರು. ಬಟ್ ಈ ಸರಿ ಹೇಳಿದಾಗ ಅವರು ಯಾವುದೇ ಅಪ್ಡೇಟ್ ಇಲ್ಲ ಅಂತಂದರು. ಅಪ್ಡೇಟ್ ಬಂದರೆ ಅದು ವೆಬ್ಸೈಟಲ್ಲೇ ಬರುತ್ತೆ ಅಂತಂದರು. ವೆಬ್ಸೈಟಲ್ಲಿ ಬರೋದಕ್ಕೆ 1-2 ರಿಂದ 3 ದಿನ. ಫಿಸಿಕಲ್ ಡೇಟ್ ಪತ್ರಿಕೆ ಪ್ರಕಟಣೆ ಅಂದರೆ
ಆಫ್ಲೈನ್ನಲ್ಲಿ ಬಂದು 1 ರಿಂದ 2 ದಿನದ ನಂತರವೇ ವೆಬ್ಸೈಟಲ್ಲಿ ಬರುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಮೇ 20 ರಿಂದ 25 ಒಳಗಡೆ ನಿಮ್ಮ ಫಿಸಿಕಲ್ ಆರಂಭ ಆಗ್ತದೆ ಈ ಒಂದು ಬೆಸ್ಕಾಮ್ದು. ಓಕೆ, ಅಲ್ಲಿವರೆಗೂ ವೇಟ್ ಮಾಡಿ ಸ್ನೇಹಿತರೆ. ನೀವೆಲ್ಲ ಜಾಸ್ತಿ ಜನ ಕೇಳ್ತಾ ಇದ್ದೀರಿ, ಆ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡಿದೆ. ಎಲ್ಲ ಒಂದು ನಿಗಮಗಳು ಕೇಳಿದ್ರಲ್ಲ, ಎಲ್ಲ ನಿಗಮಗಳದ್ದು ಒಂದು ಎಕ್ಸ್ಪೆಕ್ಟ್ ಡೇಟನ್ನು ಹೇಳಿದ್ದೀನಿ. ಈ ಒಂದು ಡೇಟ್ನಲ್ಲಿ ಬರುವಂತಹ ಸಾಧ್ಯತೆ ಇರ್ತದೆ. ಓಕೆ, ಎಲ್ಲರೂ ವೇಟ್ ಮಾಡಿರಿ ಸ್ನೇಹಿತರೆ. ಅಪ್ಡೇಟ್ ಬಂದ ನಂತರ 100% ಹಾಕೇ ಹಾಕ್ತೀವಿ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಮತ್ತು ನಾನು ಹೇಳುವಂಥ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತಂದರೆ ಒಂದು ಕಾಮೆಂಟನ್ನು ಹಾಕ್ರಿ, ಮತ್ತು ಈ ವಿಡಿಯೋಕ್ಕೆ ಲೈಕನ್ನು ಮಾಡಿರಿ, ಶೇರನ್ನು ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಮ್ಮೊಂದು ಯೂಟ್ಯೂಬ್ ಚಾನಲ್ ಇಷ್ಟು ದಿನ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟನ್ನು ಇನ್ನೂ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.